ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ತ್ರಿಭುಜಗಳನ್ನು ಕಂಡುಹಿಡಿಯುವುದು ಹೇಗೆ. ಹೋದ ತರಗತಿಯಲ್ಲಿ ಏನು ಮಾಡಿದ್ದೆವು ಅಂದರೆ, ಒಂದು ಚೌಕದಲ್ಲಿ ಇರ್ತಕ್ಕಂಥ ತ್ರಿಭುಜಗಳು ಎಷ್ಟು ಅನ್ನೋದನ್ನು ಕಂಡುಹಿಡಿಯೋದನ್ನು ಹೇಳಿದ್ದೆವು. ಹೋದ ತರಗತಿಯಲ್ಲಿ ತಿಳ್ಕೊಂಡು ಇವತ್ತೇನಪ್ಪ ಅಂತಂದ್ರೆ, ಈ ತ್ರಿಭುಜ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ಕಂಡುಹಿಡಿಯೋಣ. ಹಾಗಾದರೆ ನೋಡಿ, ಈ ಆಕೃತಿಯಲ್ಲಿರುವ ತ್ರಿಭುಜಗಳು ಎಷ್ಟು ಅಂದಾಗ ನಾವು ಸಾಮಾನ್ಯ ವಿಧಾನ ಯಾವ ಟೈಪ್ ಬಿಡಿಸ್ತೇವೆ ಅಂದಾಗ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೇವೆ. ಓಕೆನಾ? ಈಗ ನೋಡಿ, ಒಂದು ತ್ರಿಭುಜ ಎ ಬಿ ಸಿ ಇದು ಒಂದಾಗುತ್ತೆ. ಬರೀ ತ್ರಿಭುಜ ಎ ಬಿ ಸಿ ಒಂದು. ನೆಕ್ಸ್ಟ್ ಎ ಸಿ ಡಿ ತ್ರಿಭುಜ ಎ ಸಿ ಡಿ ಒಂದು. ಹಾಗಾದ್ರೆ ದೊಡ್ಡದಾದಂಥ ತ್ರಿಭುಜ ಇದೊಂದಾಗುತ್ತಲ್ಲ, ಇದರಲ್ಲಿ ತ್ರಿಭುಜ ಎ ಬಿ ಡಿ. ಹಾಗಾದ್ರೆ ಒಟ್ಟು ತ್ರಿಭುಜಗಳು ಎಷ್ಟದ ಅನ್ನಂಗೈತಿ ಇಲ್ಲಿ 3. ಈ ಟೈಪ್ ಬರೆದು ನಾವು ಕಂಡುಹಿಡಿಬೇಕಾಗಿತ್ತು ಅಂದ್ರೆ, ಇಂಥ ದೊಡ್ಡ ಆಕೃತಿಯಲ್ಲಿ ಈ ರೀತಿ ಬರೆದು ನಾವು ಕಂಡುಹಿಡಿಯೋದು ತಪ್ಪಾಗುತ್ತೆ. ಆಗ ನಾವು ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿದ್ವಿ ಅಂದ್ರೆ ಈಸಿಯಾಗಿ ಕಂಡುಹಿಡಿಯಬಹುದು. ಇಲ್ಲಿ ನೋಡಿ, ಇದು ಒಂದು ತ್ರಿಭುಜ, ಇದು ಒಂದು 2 ಅಂತ ಬರೀ. ಈಗ ಈಕ್ವಲ್ ಟು 1 ಪ್ಲಸ್ ಇದು 2 ಈಕ್ವಲ್ ಟು ಎಷ್ಟು ಅಂತ ಕೇಳಿದಾಗ 3 ತ್ರಿಭುಜಗಳು ಈ ಆಕೃತಿಯಲ್ಲಿವೆ. ಇದೇ ರೀತಿಯಾಗಿಯೇ ಇಲ್ಲಿ ನೋಡಿ 1 2 3. ಹಾಗಾದ್ರೆ ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳು ಎಷ್ಟು ಅಂದಾಗ ನೋಡ್ರಿ, 1 ಪ್ಲಸ್ 2 ಪ್ಲಸ್ 3 ಈಕ್ವಲ್ ಟು ಎಷ್ಟಾಗ್ತವೆ? 6 ತ್ರಿಭುಜಗಳಿದಾವು. ಹಾಗಾದ್ರೆ ಹೇಗೆ ಅಂತ ನೋಡ್ರಿ, ಎ ಬಿ ಸಿ ಡಿ ಇ. ಈಗ ನೋಡ್ರಿ, ಎ ಬಿ ಸಿ ಒಂದು, ಎ ಸಿ ಡಿ ಒಂದು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಎ ಡಿ ಇ ಒಂದಾಯ್ತಾ. ಈಗ ನಂತರ ನೋಡ್ರಿ ಎಷ್ಟದು ಅಂದಾಗ 3 ತ್ರಿಭುಜ ತೆಗೆದು. ಹಾಗಾದ್ರೆ ಇಲ್ಲಿದೆ ಎ ಬಿ ಸಿ ಡಿ ಇದೊಂದಾಗುತ್ತಾ, 3 1 4. ನೆಕ್ಸ್ಟ್ ಇದು ನೋಡ್ರಿ ಎ ಸಿ ಡಿ ಇ, ಇವು ಇಷ್ಟು ಕೂಡಿ ಎ ಸಿ ಇ ಇದು ಒಂದಾಗುತ್ತಾ. ಹಾಗಾದ್ರೆ 4 1 5 ಆಯ್ತು. ಇನ್ನು ನಂತರ ಇದೊಂದು ದೊಡ್ಡದಾದಂಥ ಒಂದು ತ್ರಿಭುಜ ಎಷ್ಟಾಗುತ್ತೆ? 6 ತ್ರಿಭುಜ. ಈಸಿಯಾಗಿ ನಾವು ಈ ರೀತಿ ಏನಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡ್ಬೋದು. ಹಾಗಾದ್ರೆ ಈ ಆಕೃತಿಯಲ್ಲಿರುವ ತ್ರಿಭುಜಗಳು ಎಷ್ಟು ನೋಡಿ, ಅದೇ ಟೈಪ್ ಸೇಮ್ ಆಗಿ ಬರ್ಬಿಡಿ. 1 2 3 4 1 2 3 4. ಹಾಗಾದ್ರೆ ಇದನ್ನು ನೋಡಿ ಎಷ್ಟಾಗ್ತದೆ ತ್ರಿಭುಜ ಈ ಮೇಲಿನ ಭಾಗದಲ್ಲಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈಕ್ವಲ್ ಟು ಎಷ್ಟು ಅಂತ ಹೇಳಿದಾಗ 2 1 3 3 6 4 10 ತ್ರಿಭುಜ. ಹಾಗಾದ್ರೆ ಇದರಲ್ಲಿ ನೋಡಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈಕ್ವಲ್ ಟು ಇದು ಎಷ್ಟು ಅಂತ ಕೇಳಿದಾಗ 10 ತ್ರಿಭುಜ. ಹಾಗಾದ್ರೆ ಇದು 10 ಇದು 10 10 ಪ್ಲಸ್ 10 ಈಕ್ವಲ್ ಟು ಎಷ್ಟದವಪ್ಪ ಅಂತ ಕೇಳಿದಾಗ ಈ ಆಕೃತಿಯಲ್ಲಿ 20 ತ್ರಿಭುಜಗಳಿವೆ. ಈ ಆಕೃತಿಯಲ್ಲಿ ಎಷ್ಟದವ್ರಿ? 20 ತ್ರಿಭುಜಗಳಿವೆ ಅಂತ ಹೇಳ್ತೇವೆ. ಹಾಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ 1 2 3 4 1 2 3 4 1 2 3 4. ಹಾಗಾದರೆ ಈ ಮೇಲ್ಭಾಗದಲ್ಲಿ ಇದರಲ್ಲಿ ಇರತಕ್ಕಂಥ ತ್ರಿಭುಜಗಳು ಎಷ್ಟು ನೋಡಿ, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈಕ್ವಲ್ ಟು 4 ಪ್ಲಸ್ 3 7 ಪ್ಲಸ್ 2 9 9 ಪ್ಲಸ್ 1 10. ಹಾಗಾದರೆ ಇದರಲ್ಲಿ ನೋಡಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈಕ್ವಲ್ ಟು 10. ಇದರಲ್ಲಿ ನೋಡಿ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಈಕ್ವಲ್ ಟು 10. ಹಾಗಾದರೆ ಈ ಆಕೃತಿಯಲ್ಲಿ ಇರ್ತಕ್ಕಂಥ ಒಟ್ಟು ತ್ರಿಭುಜಗಳು ಎಷ್ಟು ಅಂತ ನೋಡಿದ್ರೆ ನಾವು ಎಷ್ಟು ಅಂತ ಹೇಳ್ತೇವಪ್ಪ ಅಂತ ಕೇಳಿದಾಗ 30 ತ್ರಿಭುಜಗಳು ಇವೆ. ಹೀಗೆ ನಾವು ಏನು ಮಾಡ್ಬೋದು ಅಂದಾಗ ಈಸಿಯಾಗಿ ಈ ಟೈಪ್ ಆಕೃತಿ ಬಂದಾಗ ತ್ರಿಭುಜಗಳನ್ನು ಇಂಥ ಟ್ರಿಕ್ಸನ್ನು ಉಪಯೋಗಿಸೋದ್ರ ಮೂಲಕವಾಗಿ ಈಸಿಯಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತರವನ್ನು ಕಂಡುಹಿಡಿಯಬಹುದಾಗಿದೆ. ಅಲ್ಲದೆ ಮತ್ತೆ ನಂತರದ ಕ್ಲಾಸ್ಗಳಲ್ಲಿ ಈ ಎ ಬಿ ಸಿ ಡಿ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಮೂಲಾಕ್ಷರದಲ್ಲಿ ಯಾವ ಟೈಪ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತ ಬರ್ತೈತಿ. ಯಾವ ಟೈಪ್ ಕೋಡಿಂಗ್ ಮಾಡಿರ್ತಾನೆ, ಡಿ ಕೋಡಿಂಗ್ ಯಾವ ಟೈಪು, ನಂಬರ್ಸನ್ನು ಯಾವ ಟೈಪ್ ಅದರಲ್ಲಿ ಕ್ಯಾಚ್ ಮಾಡಿರ್ತಾನೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲದೆ ನನ್ನ ಚಾನಲ್ ಆಗಿರ್ತಕ್ಕಂಥ SPK GK ವರ್ಲ್ಡ್
ಇದಕ್ಕೆ ನೀವೇನಪ್ಪ ಅಂತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇನ್ನೂ ಹಲವಾರು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದೊಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡುತ್ತಾ ಹೋಗುತ್ತೇನೆ. ಓಕೆ, ಧನ್ಯವಾದಗಳು.